ಮರ್ಕಲ್ ಗ್ರಾಮಸ್ಥರಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಮರ್ಕಲ್ ಗ್ರಾಮಸ್ಥರು ಗಾಂಧಿ ಗ್ರಾಮ ಪ್ರಶಸ್ತಿ ಆಯ್ಕೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಮರ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರು ಆಕ್ರೋಶ ಹೊರಹಾಕಿದ್ದು, ಹಣ ಪಡೆದು ಅರ್ಹವಲ್ಲದ ಪಂಚಾಯತ್ಗೆ ಪ್ರಶಸ್ತಿ ನೀಡಿದ ಆರೋಪ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಗಾಂಧಿ ಗ್ರಾಮ ಪ್ರಶಸ್ತಿಯ ಕಿಚ್ಚು ಹೊತ್ತಿ ಉರಿಯುತ್ತಿದೆ. 2024-25ನೇ ಸಾಲಿನ ಪ್ರತಿಷ್ಠಿತ ಗಾಂಧಿ ಗ್ರಾಮ ಪ್ರಶಸ್ತಿ ಆಯ್ಕೆಯಲ್ಲಿ ಭಾರೀ ತಾರತಮ್ಯ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿಗೆ ಸಲ್ಲಬೇಕಿದ್ದ ಪ್ರಶಸ್ತಿಯನ್ನ ಅಧಿಕಾರಿಗಳು ಹಣದ ಆಸೆಗೆ ಬಿದ್ದು ಬೇರೆ ಪಂಚಾಯತಿಗೆ ಮಾರಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದಾರೆ. ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದ ಮರ್ಕಲ್ ಗ್ರಾಮ ಪಂಚಾಯತಿಗೆ ಈ ಬಾರಿ ಅನ್ಯಾಯವಾಗಿದೆ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಎಲ್ಲ ಮಾನದಂಡಗಳನ್ನು ಹೊಂದಿದ್ರು ಮರ್ಕಲ್ ಪಂಚಾಯತಿಯನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮರ್ಕಲ್ ಗ್ರಾಮ ಪಂಚಾಯತನ್ನು ಸದಸ್ಯರು, ವಿವಿಧ ಕನ್ನಡ ಪರ ಸಂಘಟನೆಗಳು, ಆ ಗ್ರಾಮದ ನೂರಾರು ಸಂಖ್ಯೆಯ ಜನರು ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಲಂಚ ಪಡೆದ ಆರೋಪ ಎದುರಿಸುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ತಿಳಿಸಿದ್ದಾರೆ. ಚಂದ್ರಯ್ಯ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ, ಕೈಲಾಗದ ಅಧಿಕಾರಿಗಳಿಗೆ, ಕೈಲಾಗದ ಅಧಿಕಾರಿಗಳು ಹೇಳಿ ಧಿಕ್ಕಾರ, ಕೈಲಾಗದ ಜಿಲ್ಲಾಡಳಿತಕ್ಕೆ, ಉತ್ತಮ ಅಂಬೇಡ್ಕರ್ ಅವರಿಗೆ, ಉತ್ತಮ ಅಂಬೇಡ್ಕರ್ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ಗಾಂಧಿ ಪುರಸ್ಕಾರ ಕೊಡುವಲ್ಲಿ ತಾರತಮ್ಯ ಮಾಡಿರುವ ಅಧಿಕಾರಿಗಳಿಗೆ, ಕೈಲಾಗದ ಜಿಲ್ಲಾಡಳಿತಕ್ಕೆ, ಕೈಲಾಗದ ಜಿಲ್ಲಾಡಳಿತಕ್ಕೆ ये बहुत बड़ी है। ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ये ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಭ್ರಷ್ಟ ಅಧಿಕಾರಿ ಕಳೆದ ನಂತರ ಏನಾಯಿತು, ಆನ್ಲೈನ್ ಇದಿತ್ತು ಅಂಕೆ. ಅದರ ಒಂದು ಮನೆಯಲ್ಲಿ ಒಂದು ಬರೂರು, ಒಂದು ಮರ್ಕಲ್, 3 ಪಂಚಾಯತ್ ಕಾಂಪಿಟೇಷನಲ್ಲಿತ್ತು. ಆ ಕಾಂಪಿಟೇಷನಲ್ಲಿ ನಮ್ಮ ಪಂಚಾಯತ್ ಅಂದರೆ 152 ಅಂಕೆ ತಗೊಳ್ತದೆ, ಬರೂರು ಪಂಚಾಯತ್ 142 ತಗೋತದೆ, ಮತ್ತು ಮನೆಯಲ್ಲಿ ಪಂಚಾಯತ್ 222 ಅಂಕೆ ತಗೊಳ್ತದೆ. ಆ ತಗೊಂಡ ನಂತರ ಏನಾಗಿದೆ ಅಂದರೆ ಮತ್ತು ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಯೋಗ ಇದು ಸರ್ವೆ ಇದು ಮಾಡಕ್ಕೆ ಕಳಿಸಿದ್ದಾರೆ ಸರ್, ಇನ್ಸ್ಪೆಕ್ಷನ್ ಮಾಡಕ್ಕೆ ಕಳಿಸಿದ್ದಾರೆ. ಅವರು ರಾತ್ರಿ 8 ಗಂಟೆಗೆ ಬಂದಿದ್ದಾರೆ ಸರ್. ಮರ್ಕಲ್ ಪಂಚಾಯತ್ ಬಂದು ವೆರಿಫಿಕೇಷನ್ ಏನೂ ಮಾಡಿಲ್ಲ ಸರ್. ತಾರತಮ್ಯದಾಗ ಹಾಗೆ ಏನು ನೋಡಿಲ್ಲ, ಹಂಗೆ ಹೊಟ್ಟೆಗೆ ಸರ್. ಆ ಕೇಳಿದ ನಂತರ ಆದ್ಮೇಲೆ ಆಯ್ತು ಸರ್. ಆಗಿನ ನಂತರ ಏನಂದ್ರು, ಅದು ನಾನು ದಿನಾಂಕ 3ರಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅರ್ಜಿ ಸಲ್ಲಿಸಿದೆ. ನಾನು ಸರ್ ಇದು ಏನೋ ಅವ್ರು ಮಾಡಿಲ್ಲ, ರಿಫೆಕ್ಷನ್ ಏನೂ ಮಾಡಿಲ್ಲ, ಮತ್ತು ತಾರತಮ್ಯ ಆಗಿದೆ, ಇನ್ನೊಂದ್ಸಲ ಸರ್ವೆ ಮಾಡಕ್ಕೆ ನಾನು ಅವ್ರ ಅರ್ಜಿ ಕೊಟ್ಟೇನೆ ಸರ್. ಅರ್ಜಿ ಕೊಟ್ಟಿದ ನಂತರ ಆಯ್ತಪ್ಪ ಅಂತ ಹೇಳಿದ್ರು ಸರ್. ಆದ್ಮೇಲೆ ಆ ನಂತರ ಮತ್ತೆ ಕೇಳಕ್ಕೆ ಹೋದ್ರೆ ಇಲ್ಲ, ಅದು ಮರು ಫೈನಲ್ ಮಾಡಿದಂತ CO ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು ನನಗೆ ಉತ್ತರ ಹೇಳಿದ್ರು ಸರ್. ಅಂಕೆ ಜಾಸ್ತಿ ನಮ್ಮದೇವ್ ಸರ್, 152 ಸರ್. ಅದು ನಮ್ಗೆ ಅಂಕೆ ಜಾಸ್ತಿ ಅಂದ್ರೆ ಇಲ್ಲ ಅದು ಸರ್ವೆಯಲ್ಲಿ ಇದು ಕಮ್ಮಿ ಬಂದದ ಅಂತಂದ್ರು ಸರ್. ಅದು ಕಮ್ಮಿ ಅಂದ್ರೆ ಏನು ಕಮ್ಮಿ ಅಂದ್ರೆ ತೋರಿಸಿ ಸರ್ ನನಗೆ ಕಾರಣ. ಅದು ಏನು ಕೊಟ್ಟಿಲ್ಲ, ನಾನು ಏನು ಮಾಡಿದ ಫೈನಲ್ ಮಾಡಿದ್ವಿ, ನೀವು ಏನು ಮಾಡೋದು ಕೋರ್ಟಿಗೆ ಹೋಗ್ರಿ, ಅದು ನಂಗೆ ಏನು ಮಾಡಕ್ಕೆ ಬರೋದು ಕೋರ್ಟಿಗೆ ಹೋಗ್ರಿ ಅಂತ ಹೇಳಿದ್ರು ಸರ್. ಸರ್ ಒಳಗಡೆ ಏನಾಗಿದೆ, ಏನಾದ್ರು ಯಾಕೆ ಕೊಟ್ಟರು ಅವ್ರಿಗೆ? ಅವರು ಬಸವ ಕಲ್ಯಾಣ ತಾಲೂಕು ಪಂಚಾಯತಿ ಅವರು ಬರೂರು ಪಂಚಾಯತ್ ಏನು ಇದು ಮಾಡ್ಕೊಂಡ್ರು ಸರ್, ಒಪ್ಪಂದ ಮಾಡ್ಕೊಂಡು ಏನೋ ಅವರು ಇದು ಮಾಡಿದ್ರು ಸರ್. ಅವರು ಬರೂರು ಪಂಚಾಯತ್ ಮಾಡಿದ್ದಾರೆ ಸರ್. ಒಪ್ಪಂದ ಆಗಿದೆ ಸರ್, ಒಳಪ್ಪಂದ ಆಗಿದೆ ಅವ್ರದ್ದು, ದುಡ್ಡಿಂದ ಒಪ್ಪಂದ ಆಗಿದೆ ಸರ್. ಅವ್ರು ದುಡ್ಡು ತಗೊಂಡು ಸರ್, ದುಡ್ಡು ತಗೊಂಡು ಅವ್ರಿಗೆ ಮಾಡಿದ್ರು ಸರ್. ಇನ್ನೊಂದು ನಮಗೆ ಕೊಡ್ಲಿ ಇದು ಮಾಡ್ತಾ ಇಲ್ಲ ಸರ್. ಇನ್ನೊಂದ್ಸಲ ಸರ್ವೆ ಮಾಡಿಸಿ ಸರ್ ನೀವು.
ಇನ್ಸ್ಪೆಕ್ಷನ್ ಮಾಡ್ರಿ, ನೀವು ವೆರಿಫೈ ಮಾಡ್ರಿ. ಎಷ್ಟು ತಗೊಂಡ್ರ ಸರ್? ಯಾರು ಸರ್? ಎಷ್ಟು ತಗೊಂಡ್ರ? ಯಾರು ಇಲ್ಲ, ಎಷ್ಟು ತಗೊಂಡ್ರು ಗೊತ್ತಿಲ್ಲ, ಅಂದ್ರೆ ದುಡ್ಡಿನ ವ್ಯವಹಾರ ಆಗಿದೆ ಸರ್. ಅದಕ್ಕೆ ನಿಮ್ಗೆ ಇದು ಮಾಡ್ಯಾರ. ಅದಕ್ಕೆ ನಮ್ಗೆ ರಿಜೆಕ್ಟ್ ಮಾಡಿದ್ದಾರೆ. ಅದು ಸಲ ಅವ್ರು ಸಿಆರ್ ಇದು ತಪ್ಪಾಗಿದೆ ಅಂತ ಹೇಳಿದ್ರು, ಅವರು ಕೋರ್ಟಿಗೆ ಹೋಗಿ ನಮ್ಗೆ ಏನು ಬರೋದು ಅಂತ ಹೇಳಿದ್ರು ಸರ್. ಇಲ್ಲ ಅದು ತಪ್ಪಾಗಿದೆ ಸರ್, ಅದು ಹಂಗೆ ಮಾಡಬಾರ ಸರ್, ನಾವು ಬಿಡಂಗಿಲ್ಲ ಅಂತ, ನಾವು ಹಣ ಮಾಡ್ತೀನಿ, ಅವ್ರು ಏನು ಬೇಕಾದ್ರೂ ಮಾಡೋಣ, ಅದಕ್ಕೆ ಇದು ಮಾಡಲ್ಲ ಅಂತ ಸಿಆರ್ ಹೇಳಿದ್ದಾರೆ ಸರ್. ಅದ್ರ ರೀತಿ ನಾವು ಏನಾದ್ರು ಇವತ್ತೇನು ಧನದ ಮುಖಾಂತರ ಇದಕ್ಕೆ ನಿಲ್ಲಲ್ಲ ಇಲ್ಲಿ ಹೋರಾಟ. ಇವತ್ತು ನಾನು ಈಗ ಮಮಡ ಮುಖಾಂತರ ಅವ್ರಿಗೆ ಹೇಳ್ತಾ ಬರ್ತಾ ಇದ್ದೀನಿ, ಹಾಗಾದ್ರೆ 15 ದಿವಸವಾಗಿ ಇದು ಎಲೆಕ್ಷನ್ ಆಗಿಲ್ಲ ಅಂದ್ರೆ ಮರ್ಕಲ್ ಬೀದರ್ ಅವರೊಳಗೆ ಬಂದ್ ಮಾಡ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಈ ಮುಖಾಂತರ ಅರ್ಜಿ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀನಿ ಸರ್. ಅವ್ರು ಹೇಳ್ತಾರೆ ಸರ್ವೆ ಒಂದ್ ಹೇಳ್ತಾರ, ಮತ್ತೆ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತ ಹೇಳಿ. ಅಭಿವೃದ್ಧಿ ಸರ್ವೆ ಮಾಡಿ ಸರ್, ಅಭಿವೃದ್ಧಿ ಅದೇ ಹೇಳ್ತಾ ಇದ್ದೀನಿ ಸರ್. 8 ಗಂಟೆಗೆ ಏನು ಮಾಡ್ತೀವಿ ಸರ್ ರಾತ್ರಿ ಬಂದು, ಏನು ಅಭಿವೃದ್ಧಿ ಕೆಲಸ ನೋಡ್ತೀವಿ ರಾತ್ರಿ 8 ಗಂಟೆ ಬಂದು? ಆಫೀಸ್ ಟೈಮಿಗೆ ಎಷ್ಟು ಗಂಟೆ ಇದೆ ಅದು ಏನು ಮಾಡಿಲ್ಲ. ಅದ್ರ ಸಲುವಾಗಿ ಏನಾದ್ರು ಅದು ತಾರತಮ್ಯ ಆಗ್ಯದ. ಇವತ್ತೇನಾದ್ರು ಸರ್ವೆ ಮಾಡಿಸ್ಬೇಕು, ಇನ್ನೊಂದ್ಸಲ ಸರ್ವೆ ಆಗಬೇಕು. ಮತ್ತೆ ಹಾಗಾದ್ರೆ ಒಂದ್ ವೇಳೆ ಮಾಡಲಿಲ್ಲ ಅವರು ಅಂದ್ರೆ ನಾನು 15 ದಿವಸ ಸಮಯ ಕೊಡ್ತಾ ಇದ್ದೇನೆ. ಹಾಗಾದ್ರೆ ಮಾಡಿಲ್ಲ ಅಂದ್ರೆ ಬೀದರ್ ರೋಡ್ ಬಂದ್ ಮಾಡ್ತೀನಿ ಸರ್, ನಾನು ರಸ್ತೆ ರೋಕ್ ಅಂತ ಮಾಡ್ತೀನಿ, ಆಂದೋಲನ ಮಾಡ್ತೀನಿ. ಯಾವ ಸರ್? ಇವತ್ತೊಂದು ದಿವಸ ಕೊಡ್ತೇನೆ ಸರ್. ನಾವು ನೋಡ್ತೇವೆ ಸರ್, ಒಂದು ಟೈಮ್ ಕೊಡ್ತೇವೆ 15 ದಿವಸ. ಆಗಲಿಲ್ಲ ಅಂದ್ರೆ ಅದು 15 ದಿವಸ ಒಳಗಾಗಿ ಮಾಡಲಿಲ್ಲ, 15 ದಿವಸ ಒಳಗೆ ಮಾಡಿರಲಿಲ್ಲ